ಗೋವಾ ಚಲನಚಿತ್ರೋತ್ಸವದಲ್ಲಿ ರಣವೀರ್ ಸಿಂಗ್ ದೈವದ ಅನುಕರಣೆ. ದೈವಾರಾಧಕ ಕಮಲಾಕ್ಷ ಗಂಧಕಾಡು ತೀವ್ರ ಆಕ್ರೋಶ. ಇದು ರಣವೀರ್ ಸಿಂಗ್ ಪ್ರಚಾರದ ಗಿಮಿಕ್. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನ್ ವಿಭಾ. ಬಾಲಿವುಡ್ ನಟ ರಣವೀರ್ ಸಿಂಗ್ ದೈವದ ಅನುಕರಣೆ ಮಾಡಿರುವುದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದ್ದು ತೀವ್ರ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಗೋವಾ ಚಲನಚಿತ್ರೋತ್ಸವದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ದೈವಾನುಕರಣೆ ಮಾಡಿರುವ ವಿಚಾರವಾಗಿ ರಣವೀರ್ ಸಿಂಗ್ ವಿರುದ್ಧ ದೈವಾರಾಧಕರಾದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೈವಾರಾಧಕ ಕಮಲಾಕ್ಷ ಗಂಧಕಾಡು ಮಾತನಾಡಿ, ನಾವು ದೈವಗಳನ್ನ ಹೆಸರೆತ್ತಲು ಕೂಡ ಯೋಚನೆ ಮಾಡುತ್ತೇವೆ. ಅಷ್ಟು ಭಯ ಭಕ್ತಿಯಿಂದ ದೈವಾರಾಧನೆಯನ್ನ ಮಾಡುತ್ತೇವೆ. ಆದರೆ ರಣವೀರ್ ಪ್ರಚಾರದ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೋ ಗೊತ್ತಿಲ್ಲ ಎಂದು ಸಿಟ್ಟು ಹೊರಹಾಕಿದ್ದಾರೆ. ಸತ್ಯದ ದೈವವನ್ನ ದೆವ್ವ ಎಂದು ಕರೆದಿದ್ದಾರೆ. ತುಳುವರು ದೈವಗಳನ್ನ ಪೂಜ್ಯ ಭಾವನೆಯಿಂದ ಕಾಣುತ್ತೇವೆ. ದೈವದ ಶಕ್ತಿ ಏನು ಅಂತ ನಂಬಿದವರಿಗೆ ಗೊತ್ತಿದೆ. ಆದರೆ ರಣವೀರ್ ಅನುಕರಣೆ ಮಾಡಿದ್ರೂ ರಿಷಬ್ ಯಾವ ಪ್ರತಿಕ್ರಿಯೆ ನೀಡಿಲ್ಲ ಎಂದಿದ್ದಾರೆ. ರಿಷಬ್ ತಾವು ದೈವಾರಾಧಕರು ಅಂತ ಹೇಳುತ್ತಾರೆ. ಆದರೆ ಕಣ್ಮುಂದೆಯೇ ಅಪಚಾರ ಆದ್ರೂ ಸುಮ್ಮನಿದ್ದರು. ಅವರ ನಡೆಯೇ ಅನುಮಾನ ಮೂಡಿಸಿದೆ ಎಂದು ಮಂಗಳೂರಿನಲ್ಲಿ ದೈವಾರಾಧಕ ಕಮಲಾಕ್ಷ ಗಂಧಕಾಡು ಆಕ್ರೋಶ ಹೊರಪಡಿಸಿದ್ದಾರೆ. ಆದರೆ ಕಣ್ಣು ಮುಂದೆಯೇ ಅಪಚಾರ ಆದ್ರೂ ಸುಮ್ಮನಿದ್ರು. ಅವರ ನಡೆಯೇ ಅನುಮಾನ ಮೂಡಿಸುತ್ತಿದೆ ಎಂದು ಮಂಗಳೂರಿನಲ್ಲಿ ದೈವಾರಾಧಕ ಕಮಲಾಕ್ಷ ಗಂಧಕಾಡು ಹೇಳಿಕೆ ಕೊಟ್ಟಿದ್ದಾರೆ. ದೈವವನ್ನ ದೆವ್ವ ಎಂದು ರಣವೀರ್ ಕಾಂತಾರದ ದೈವವನ್ನ ರಿಷಬ್ ಮುಂದೆ ದೆವ್ವ ಎಂದು ಕರೆದರೂ ಸಹ ರಣವೀರ್ ಅವರಿಗೆ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಾರೆ. ರಿಷಬ್ ಸನ್ನೆ ಮಾಡಿದ್ರು ಬೇಡ ಅಂದ್ರು. ಕೆಟ್ಟದಾಗಿ ನಾಲಿಗೆ ಚಾಚಿ ರಣವೀರ್ ದೈವದ ಅನುಕರಣೆ ಮಾಡಿದ್ದಾರೆ. ನೆಟ್ಟಿಗರು ರಣವೀರ್ಗೆ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ವಿರುದ್ಧ ರಿಷಬ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋವಾದಲ್ಲಿ ಶುಕ್ರವಾರ ನಡೆದ 56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಆ ಒಂದು ಸಮಾರಂಭದಲ್ಲಿ ಬೇರೆ ಬೇರೆ ಭಾಷೆಯ ಅನೇಕ ಸೆಲಿಬ್ರಿಟಿ ಸ್ಟಾರ್ಗಳು ಭಾಗವಹಿಸಿದರು. ರಿಷಬ್ ಶೆಟ್ಟಿ ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ಸಮಯದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಕಾಂತಾರ ಸಿನಿಮಾವನ್ನ ಹಾಡಿ ಹೊಗಳಿದ್ರು. ಜೊತೆಗೆ ಕಾಂತಾರ 3 ಯಾವಾಗ ಬರುತ್ತಿದೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಅದರಲ್ಲಿ ತಾನು ಅಭಿನಯಿಸಬೇಕು ಎಂಬ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ನಾನು ಕಾಂತಾರ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಸಿನಿಮಾದಲ್ಲಿ ರಿಷಬ್ ಅವರ ನಟನೆ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಹಾಗೆಯೇ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ಚಾಮುಂಡಿ ದೈವದ ಸೀನ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಕಾಂತಾರ ಸಿನಿಮಾವನ್ನ ಹೊಗಳುತ್ತಾ, ಯಾರಿಗೆಲ್ಲ ನನ್ನ ಕಾಂತಾರ 3ರಲ್ಲಿ ನೋಡ್ಬೇಕು ಎಂಬ ಆಸೆ ಇದೆ ಎಂದು ಪ್ರಶ್ನಿಸಿದರು. ಜೊತೆಗೆ ಇದರ ಬಗ್ಗೆ ರಿಷಬ್ ಶೆಟ್ಟಿ ಬಳಿ ಹೇಳಿ ಎಂದು ಅಲ್ಲಿ ನೆರೆದಿದ್ದ ಜನರ ಬಳಿ ಹೇಳಿಕೊಂಡಿದ್ದಾರೆ. ಇದಕ್ಕೆ ಅದೇ ವೇದಿಕೆ ಮುಂಭಾಗ ಕುಳಿತಿದ್ದ ರಿಷಬ್ ಶೆಟ್ಟಿ ನಕ್ಕು ಸುಮ್ಮನಾದ್ರು. ನೆಟ್ಟಿಗರು ರಣವೀರ್ಗೆ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ವಿರುದ್ಧ ರಿಷಬ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.